ಗುಡ್ ಮಾರ್ನಿಂಗ್. ಇದು ನಮ್ಮ ನೆಕ್ಸ್ಟ್ ಡೇ ಇನ್ ರೆಸಾರ್ಟ್. ಸೊ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಮಾರ್ನಿಂಗ್ ಬೇಗನೆ ಇದ್ವಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ವ್ಯೂ ನಮ್ಮ ರೂಮ್ ವ್ಯೂ ಈ ಥರ ಇತ್ತು. ಸೊ ನಾವು ಎದ್ದು ಬೀಚ್ ಹತ್ರ ಹೋಗೋಣ, ಅರ್ಲಿ ಮಾರ್ನಿಂಗ್ ಹೇಗಿರುತ್ತೆ ಅಂತ ಹೇಳಿ ಬೀಚ್ ಹತ್ರ ಹೋದ್ವಿ. ಅಲೆಗಳ ಸದ್ದು ಮಾತ್ರ ರಿಯಲಿ ಬ್ಯೂಟಿಫುಲ್. ನಾವು ಡೈಲಿ ನಮ್ಮ ಕಾರ್ಪೊರೇಟ್ ಲೈಫ್ ಆಗಿರ್ಬೋದು, ಡೈಲಿ ಲೈಫ್ನ ನೋಡಿ 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 ಇದು ಒಂದು ನಿಜಕ್ಕೂ ಒಂದು ಮಸ್ತ್ ಬ್ರೇಕ್ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು. ಬೇಗ ಹೋಗಿದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಬೀಚಲ್ಲೆಲ್ಲ. ಈ ಸಲ ನಾವು ಬೀಚ್ ಹತ್ರ ಹೋದಾಗ ಲೈಕ್ ಬಿಫೋರ್ ಅಂದರೆ ನೆನ್ನೆ ಮೊನ್ನೆ ಎಲ್ಲ ನಾವು ಜಸ್ಟ್ ಹೋಗಿ ಬರ್ತಿದ್ವಿ. ಲೈಕ್ ಅಂದರೆ ಬೀಚಲ್ಲೆಲ್ಲ ಬಿದ್ದು ಒದ್ದಾಡಿ ಎಲ್ಲ ಬಂದಿರಲಿಲ್ಲ. ಬಟ್ ಇವತ್ತು ನಾವು ಹೋದಾಗ ಕಂಪ್ಲೀಟಾಗಿ ಬಿದ್ದು ಒದ್ದಾಡಿ ಫುಲ್ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತಲೇ ಹೋದ್ವಿ. ಬಟ್ ತುಂಬ ಚೆನ್ನಾಗಿತ್ತು. ಬೀಚಲ್ಲಿ ಒಂಥರ ಆಟ ಆಡೋದು, ಉಪ್ಪು ನೀರು ಆ್ಯಸ್ ಯೂಶ್ವಲ್. ಬಟ್ ಒಂದಿನ ಅಲ್ವಾ, ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಚೆನ್ನಾಗಿ ಬೀಚಲ್ಲೆಲ್ಲ ಆಟ ಆಡಿದ್ದಾಯಿತು. ಸೊ ಬೀಚಲ್ಲಿ ಆಟ ಆಡಿದ್ದೆಲ್ಲ ಸಾಕಾಯ್ತಪ್ಪ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ನೀಟಾಗಿ ಮರಳೆಲ್ಲ ಆಗಿತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿ ಫುಡ್ ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇತ್ತು. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮಾಡೋಣ ಅಂತ ಹೋದ್ವಿ. ನನಗೆ ಇದನ್ನು ನೋಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟು ಅಂತ ಅಂದ್ಕೊಂಡು ಲೈಕ್ ಎಲ್ಲನೂ ಕೂಡ ಹಾಕ್ಸ್ಕೊಂಡು ಹೋಗಿ ಕೂತ್ಕೊಂಡ್ವಿ. ಬಟ್ ನನಗೇನೋ ಇಡ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಪಾರ್ಟ್ ಫ್ರಮ್ ಇಡ್ಲಿ, ಅವಲಕ್ಕಿ, ಕೇಸರಿ ಬಾತ್, ಫ್ರೂಟ್ಸ್ ಇದು ತುಂಬ ಚೆನ್ನಾಗಿತ್ತು. ಇದೆಲ್ಲ ಇಷ್ಟ ಆಯಿತು. ಸೊ ಬೀಚ್ ಪಕ್ಕನೇ ಲೈಕ್ ಬೀಚ್ ಇನ್ ಫ್ರಂಟಲ್ಲೇ ಕುತ್ಕೊಂಡು ಒಳ್ಳೆ ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿ ಮಸ್ತ್ ಚಹಾ ಕುಡಿದ್ವಿ. ಅಷ್ಟರಲ್ಲಿ ನಮ್ಮದು ಚೆಕ್ಔಟ್ ಇತ್ತು. ಸೊ ನಾವು ಎಲ್ಲನೂ ಲೈಕ್ ಫ್ರೆಶ್ ಅಪ್ ಆಗಿ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಆದ್ವಿ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಅವರ ಇಕೋಸ್ಟೇ. ಸೊ ಯಾರಿಗಾದರೂ ಲೈಕ್ ಗೋಕರ್ಣದಲ್ಲಿ ರೆಸಾರ್ಟು ಏನಾದರೂ ರೆಫರ್ ಮಾಡಬೇಕು ಅಂತಂದರೆ ನಾನು ಈ ರೆಸಾರ್ಟ್ನೇ ರೆಫರ್ ಮಾಡ್ತೀನಿ. ನಿಮ್ಗೆ ಇದರ ಡೀಟೇಲ್ಸ್ ಏನೇ ಬೇಕಿದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ. ಒಂದು ಒಳ್ಳೆ ಬ್ರೇಕ್ ಅಂತಲೇ ಹೇಳ್ಬೋದು ಈ ಒಂದು ರೆಸಾರ್ಟ್. ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಒಂದು ಒಳ್ಳೆ ಮೆಮೊರೀಸ್ ಜೊತೆಗೆ ನಾನು ಮತ್ತು ನನ್ನ ಫ್ರೆಂಡ್ಸು ಹೊರಟ್ವಿ. ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಪ್ಪ ಅಂತಂದರೆ, ನಮ್ಮ ಸೆಕೆಂಡ್ ಡೇಯಲ್ಲಿ ಇನ್ನೊಂದು ರೆಸಾರ್ಟನ್ನು ನಾವು ಬುಕ್ ಮಾಡಿದ್ವಿ. ಆ ಒಂದು ರೆಸಾರ್ಟಲ್ಲಿ ಕೂಡ ಇನ್ನೊಂದು ಪ್ಲ್ಯಾನ್ಸ್ಗಳೆಲ್ಲ ಬೇರೆ ಬೇರೆ ಥರ ಇತ್ತು. ಅದೇನು ಎತ್ತ ಅಂತೆಲ್ಲ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನಾವು ರೆಸಾರ್ಟಿಂದ ಹೊರಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ಟಿಕೆಟ್ ತೊಗೊಂಡ್ವಿ. ಲೈಕ್ ನಾವು ಈಗ ಕರೆಕ್ಟಾಗಿ ಹೋಗ್ತಾ ಇರೋದು ಗೋಕರ್ಣಕ್ಕೆ, ಬಿಕಾಸ್ ನಾವು ಇದ್ದಿದ್ದು ಕುಮಟಾಯಿಂದ ಗೋಕರ್ಣಗೆ ಹೋಗ್ತಾ ಇದ್ದೀವಿ. ಕುಮಟಾಯಿಂದ ಗೋಕರ್ಣ ಇನ್ನು ನಮಗೊಂದು 1 hour ಹಿಡಿತು ಜರ್ನಿ ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಇದ್ದರು, ಫೋನಲ್ಲಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ಕೋತಾ ನೋಡ್ತಾ ಇದ್ವಿ. ಸೊ ಅಷ್ಟರಲ್ಲೇ ನಮ್ಮ ಗೋಕರ್ಣ ಬಂದೇ ಬಿಡ್ತು. ಗೋಕರ್ಣ ಬಸ್ ಸ್ಟಾಪಿಗೆ ನಮ್ಮನ್ನ ತಂದು ಎತ್ತಾಕಿದ್ರು. ನಾನು ಬಸ್ ಸ್ಟಾಪಲ್ಲಿ ಇಳಿದು ಈ ಒಂದು ಮುದ್ದಾದ ಹಸುನ ನೋಡಿದೆ. ಕ್ಯೂಟಾಗಿತ್ತು ಅಲ್ಲ, ಕ್ಯೂಟಾಗಿದೆ. ಸೊ ನನ್ನ ಫ್ರೆಂಡ್ಸು ನಮ್ಮ ರೆಸಾರ್ಟಿನ ಲೊಕೇಶನ್ ಹುಡ್ಕೋದ್ರಲ್ಲಿ ಬ್ಯುಸಿ ಇದ್ದರು. ಇಂಥ ಒಂದು ಕೆಟ್ಟದು ಅಂತ ಹೇಳಲ್ಲ, ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಆ ಬಿಸಿಲಲ್ಲಿ ಆ ಲಗೇಜ್ನ ಹೊತ್ಕೊಂಡು ಸುತ್ತಾಡಿದ್ವಿ ನಮ್ಮ ರೆಸಾರ್ಟನ್ನು ಹುಡ್ಕೋದಕ್ಕೆ. ಇಟ್ಸ್ ರಿಯಲಿ ಟಫ್ ಅಂತ ಫೀಲ್ ಆಯ್ತು ನನಗೆ. ಬಟ್ ಇಟ್ಸ್ ಓಕೆ. ಆಮೇಲಿಂದ ತುಂಬ ದೂರ ಇದೆ ಅಂತ ಗೊತ್ತಾಗಿ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಹೊರಟ್ವಿ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು 20 ಮಿನಿಟ್ಸ್ ಹಿಡಿತು ನಮ್ಮ ರೆಸಾರ್ಟ್. ಸೊ ದಿಸ್ ಈಸ್ ದ ಮಿರಾಕಿ ಬೀಚ್ ರೆಸಾರ್ಟ್ ಕೆಫೆ ಮಿಲ್ಲಲ್ಲಿ. ಐ ಡೋಂಟ್ ನೋ ಇಫ್ ಐ ಆಮ್ ಸಾರಿ ಇಫ್ ಐ ಆಮ್ ಪ್ರೊನೌನ್ಸ್ ರಾಂಗ್. ಇದು ನಮ್ಮ ಸೆಕೆಂಡ್ ಸ್ಟೇ. ಇದು ಕೂಡ ಪ್ರೈವೇಟ್ ಬೀಚ್ ರೆಸಾರ್ಟ್. 2 ಪ್ರೈವೇಟ್ ಬೀಚ್ ರೆಸಾರ್ಟನ್ನು ನಾವು ಬುಕ್ ಮಾಡಿದ್ವಿ. ಈ ಒಂದು ರೆಸಾರ್ಟಿನ ವ್ಯೂ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್. ಗ್ರೀನರಿ ಇದೆ, ಎಸ್ಪೆಷಲಿ ಬೀಚ್, ಮೇನ್ ಬೀಚ್. ಸೊ ನೀವು ನೋಡ್ತಾ ಇರ್ಬೋದು, ದಿಸ್ ಈಸ್ ದ ಬೀಚ್ ವ್ಯೂ. ಹೇಗೋ ಬೀಚ್ ರೆಸಾರ್ಟಿಗೆ ಬಂದು ತಲುಪಿದ್ವಿ. ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ಫುಡ್ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಮೀನ್ ವೈಲ್ ನಮಗೆ ಇದೊಂದು ಕ್ಯೂಟ್ ಥಿಂಗ್ಸ್, ಇದನ್ನು ಅಲ್ಲಿ ಮಾರ್ಕೊಂಡು ಬರ್ತಾ ಇರ್ತಾರೆ. ಇದು ರಿಯಲ್ ಕ್ರಿಸ್ಟಲ್ಸ್ ಅಂತ ಹೇಳಿದ್ರು. ಸೊ ಅದ್ರ ಜೊತೆಗೆ ಇದು ಕೂಡ ಇಷ್ಟ ಆಯಿತು. ಬಟ್ ನಾನು ಇದನ್ನು ತೊಗೋಲಿಲ್ಲ, ಬಿಕಾಸ್ ನಾನು ಇದನ್ನೆಲ್ಲೂ ಯೂಸ್ ಮಾಡಲ್ಲ. ಬಟ್ ನನ್ನ ಫ್ರೆಂಡ್ ಇದನ್ನು ಬೈ ಮಾಡಿದ್ಲು, ಅವಳ ಕಾಲಿಗೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಾನು ನನ್ನ ಫ್ರೆಂಡ್ ಕ್ರಿಸ್ಟಲ್ಸ್ನ ತೊಗೊಂಡ್ವಿ. ನಾನು ಯಾವ ಕ್ರಿಸ್ಟಲ್ ತೊಗೊಂಡಿದ್ದೀನಿ ಅಂತ ನಾನು ಹೇಳ್ತೀನಿ.
ತುಂಬ ತಗೊಳ್ಳೋ ಒಂದು ಕ್ರಿಸ್ಟಲ್ಲಿಗೆ ಎಷ್ಟು ನೋಡ್ತೀರಾ ಅಂತ ನನ್ನ ಫ್ರೆಂಡ್ ಬೈತಾ ಇದ್ಲು. ಸೊ ನಾವು ಹುಡುಗಿಯರು ಹಾಗೆ ಅಲ್ವಾ, ಒಂದು ತೊಗೊಂಡ್ರು ತುಂಬ ಯೋಚನೆ ಮಾಡಿ ತೊಗೋಬೇಕು ಅಂತ. ಸೊ ಇಷ್ಟರಲ್ಲಿ ನಾನು ಒಂದನ್ನು ತೊಗೊಂಡೆ. ಸೊ ಫಸ್ಟ್ ಹಾಕಿದ್ದೀನಿ ನೋಡಿ, ಅದೇ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇವರು ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ರು. ನಮಗೆ ಕನ್ಫ್ಯೂಷನ್ ಮಾಡ್ತಾಯಿದ್ರು ಲೈಕ್ ಹೇಗೆ ಅಂತ. ಬಿಕಾಸ್ ಅಲ್ಲಿರೋಂಥ ಈ ಥರ ವ್ಯಾಪಾರ ಮಾಡೋರು ತುಂಬ ಬ್ರಿಲಿಯಂಟ್ ಆಗಿರ್ತಾರೆ, ಅವ್ರಿಗೆ ತುಂಬ ಮಾತು ಕೊಡೋಕ್ಕಾಗೋದಿಲ್ಲ ನಾವು. ಇದೆಲ್ಲ ಒಂದು ಮೆಮೊರೀಸ್ ಗೈಸ್, ಲೈಕ್ ಒಂದು ಕಡೆ ಹೋದಾಗ ಅಲ್ಲಿಂದ ಬರಬೇಕಾದ್ರೆ ಏನೋ ಒಂದು ತೊಗೊಂಡು ಬರೋದು ಕೂಡ ಇಟ್ಸ್ ಎ ಕೈಂಡ್ ಆಫ್ ಎನ್ ಮೆಮೊರಿ ಅಂತಾರಲ್ಲ, ಸೊ ಆ ಥರ. ಸೊ ನಮ್ಮ ಬ್ಯೂಟಿಫುಲ್ ಬೀಚ್ ವ್ಯೂನ ನೋಡಿಕೊಂಡು ನಾವು ಲಂಚ್ನ ಮಾಡೋಣ ಅಂತ ಹೇಳಿ ಲಂಚ್ ಆರ್ಡರ್ ಮಾಡಿದ್ವಿ. ಪನ್ನೀರ್ ಬಿರಿಯಾನಿ, ರೋಟಿ, ಎಗ್ ಕರಿ. ಸೊ ನಮ್ಮ ಲಂಚ್ ಬಂತು. ಲಂಚ್ನೆಲ್ಲ ತಿಂದು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ನನಗೆ, ನನ್ನ ಫ್ರೆಂಡ್ಸ್ಗೆ. ಬಿಕಾಸ್ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು. ಈವನ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೊಂದು ಲೈಕ್ ಇಡ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂತ ಹೇಳಿ ತುಂಬ ತಿನ್ನೋಕ್ಕಾಗಲಿಲ್ಲ. ಆ್ಯಂಡ್ ಈವನ್ ನಾವು ಮಧ್ಯಾಹ್ನ ಟ್ರಾವೆಲ್ ಮಾಡಿದ್ರಿಂದ ಹೊಟ್ಟೆ ತುಂಬ ಹಸಿತಾ ಇತ್ತು ಅಂತ ಹೇಳಿ ಪರೋಟ, ಎಗ್ ಕರಿ, ಪನ್ನೀರ್ ಬಿರಿಯಾನಿನ ತಿಂದು ನಾವು ನಮ್ಮ ರೂಮ್ಗೆ ಹೊರಟ್ವಿ. ಸೊ ನೆಕ್ಸ್ಟ್ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್ ಬಾಯ್.